ಇವರಂಗೆ ಟಿವಿಯಲ್ಲಿ ಬೊಗಳ್ತಾ ಇರಲಿಲ್ಲ. ಇವರು ದಿನ ಇಲ್ಲಿ ನಮ್ಮ ದೇಶದಲ್ಲಿ ಮಣಿಪುರ ಅಂತ ಭಾಗದಲ್ಲಿ ರೇಪ್ ಆಗ್ತಾ ಇವೆ, ಎರಡು ಕೋಮುಗಳು ಜಗಳ ಆಡ್ತಾ ಇವೆ, ಎರಡು ಟ್ರೈಬ್ಗಳು ಜಗಳ ಆಡ್ತಾ ಇವೆ. ಅನೇಕ ಜನರ ಮನೆ ಸುಟ್ಟೋಗಿವೆ, ಆಸ್ತಿ ಕಳ್ಕೊಂಡಿದ್ದಾರೆ, ಮಕ್ಕಳು ಕಳ್ಕೊಂಡಿದ್ದಾರೆ. ಅಲ್ಲಿ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಏನೂ ಮಾಡಿಲ್ಲ. 42 ಕಂಟ್ರೀಸ್ ಮೋದಿ ಅವರು ಅಡ್ಡಾಡಿದ್ರು, ಇನ್ನೂ ಅಡ್ಡಾಡ್ತಾನೆ ಇದ್ದಾರೆ. 42 ದೇಶಕ್ಕೆ ಹೋಗಿದ್ದಾರೆ. ಇಲ್ಲಿ ಪಕ್ಕದ ಮಣಿಪುರ್ ನಮ್ಮ ದೇಶದಲ್ಲೇ ಇರ್ತಕ್ಕಂಥದ್ದು, ನಮ್ಮ ಭಾರತ ದೇಶದ ಮಹತ್ವದ ಒಂದು ರಾಜ್ಯ. ಅಲ್ಲಿ ಇವರು ಒಂದು ದಿವಸ ಹೋಗಿ ಜನರಿಗೆ ಸಮಾಧಾನ ಮಾಡಲಿಲ್ಲ, ಕಾಳಜಿಯಿಂದ ಹೇಳಲಿಲ್ಲ. ಕಾರಣ ಏನು? ಅಲ್ಲಿ ಹೋಗ್ಲಕ್ಕೆ ಹೆದರ್ತಾ ಇದ್ರ? ಅರೆ, ರಾಹುಲ್ ಗಾಂಧಿ ಅವರು 2 ಸಲ ಹೋದ್ರು. ಮಣಿಪುರದಿಂದನೇ ಅವರು 2ನೇ ತಮ್ಮ ಪಾದಯಾತ್ರೆಯನ್ನ ತೆಗೆದ್ರು. ಆದರೆ ಮೋದಿ ಅವರು ದೇಶದ ಜನ ಸಾಯುವಾಗ ಇವರು ವಿದೇಶದಲ್ಲಿ ಟೂರ್ ಮಾಡ್ತಾರೆ ಮತ್ತು ದೊಡ್ಡ ದೊಡ್ಡ ಪಬ್ಲಿಕ್ ಸೆಕ್ಟರ್ ಏನು ಮಹಾರಾಜರ ಕಾಲದಲ್ಲಿ ಆಗಿವು ಅಥವಾ ಏನು ನೆಹರೂಜಿ ಅವ್ರ ಕಾಲದಲ್ಲಿ ಆಗಿತ್ತು, ಅವು ಎಲ್ಲನೂ ಒಂದು ಅದಾನಿ ಅಂಬಾನಿ ಇವರಿಗೆ ಮಾರ್ತಾ ಇದ್ದಾನೆ. ಅದು ನಿಮ್ಮ ಆಸ್ತಿ, ನಿಮ್ಮ ಆಸ್ತಿ. ನಮ್ಮ ಟ್ಯಾಕ್ಸ್ ಮೇಲೆ ಕಟ್ಟಂತ ದೊಡ್ಡ ದೊಡ್ಡ ಕಾರ್ಖಾನೆಗಳು, ಲಕ್ಷಾಂತರ ಜನ ಕೆಲಸ ಮಾಡತಕ್ಕಂತ ಕಾರ್ಖಾನೆಗಳು ಇವತ್ತು ಆ ಕಾರ್ಮಿಕರಿಗೆ ಬೀದಿ ಪಾಲ ಮಾಡಿ ಆ ಆಸ್ತಿಯನ್ನ ಮಾರಿ ಒಬ್ಬನಿಗೆ ಶ್ರೀಮಂತ ಮಾಡಕ್ಕೆ ಇವರು ತನ್ನ ಎಲ್ಲ ಇಡೀ ಶಕ್ತಿ ತನ್ನ ಸರ್ಕಾರವನ್ನ ಬಿಟ್ಟಿದ್ದಾರೆ. ಏರ್ಪೋರ್ಟ್ ತಗೊಳ್ಳಿ, ಪೋರ್ಟ್ ತಗೊಳ್ಳಿ, ರಸ್ತೆ ತಗೊಳ್ಳಿ, ಗಾಳಿ ಮೇಲೆ ಅಡ್ಡಾಡೋದು ವಿಮಾನಗಳು ತಗೊಳ್ಳಿ, ಅದ್ರ ಎಲ್ಲನೂ ಕೂಡ ತನಗೆ ಬೇಕಾದಂತ ಜನರಿಗೆ ಕೊಡ್ತಾ ಇದ್ದ. ಸಂವಿಧಾನ ತಿದ್ದುಪಡಿ ಮಾಡಬೇಕು ಅಥವಾ ಸಂವಿಧಾನಕ್ಕೆ ಪುನಃ ಅದನ್ನ ಬರೀಬೇಕು ಅಂತಕ್ಕಂಥ ಮಾತು ಬಿಜೆಪಿ ಮತ್ತು ನಮ್ಮ RSS ದವರು ಮಾಡ್ತಾ ಇದ್ದಾರೆ.